ಸರ್ವೇಭ್ಯೋ ನಮೋ ನಮಃ. ವೆಲ್ಕಮ್ ಟು ಇಶಾ ಪ್ರಿಡಿಕ್ಷನ್ಸ್. ಯುಗಾದಿ ಹಬ್ಬದ ಶುಭಾಶಯಗಳು. ಚೈತ್ರ ಶುಕ್ಲ ಪ್ರತಿಪದಿ ಮೇಷೇ ಸೂರ್ಯೇ ಸಮಾಗತಃ ತದಾ ಸಂವತ್ಸರೋ ಜಾತಃ ಶುಭ ಫಲ ಪ್ರದಾಯಕಃ ಎಂದು ಬೃಹತ್ ಸಂಹಿತೆಯಲ್ಲಿ ಉಲ್ಲೇಖಿಸಲಾಗಿದೆ. ಇದರ ಅರ್ಥ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರಥಮ ತಿಥಿ ಅಥವಾ ಮೊದಲ ದಿನದಂದು ಸೂರ್ಯನು ಮೇಷರಾಶಿಗೆ ಪ್ರವೇಶಿಸುವ ಆ ಕಾಲ ಅಥವಾ ಆ ಕ್ಷಣವೇ ಹೊಸ ಸಂವತ್ಸರದ ಅಥವಾ ಹೊಸ ವರ್ಷದ ಪ್ರಾರಂಭ ಮತ್ತು ಇದು ಶುಭ ಫಲಗಳನ್ನು ನೀಡುತ್ತದೆ. ಈ ಸಂವತ್ಸರದ ಹೆಸರು ವಿಶ್ವವಸುನಾಮ ಸಂವತ್ಸರ. ಈ ಸಂವತ್ಸರದಲ್ಲಿ ಮೇಘಗಳು ಪ್ರಬಲವಾಗಿ ಗರ್ಜಿಸುತ್ತಾ ಮಳೆಯನ್ನು ಸುರಿಸುತ್ತವೆ. ಭೂಮಿಯು ಪೈರುಗಳಿಂದ ಕಂಗೊಳಿಸುತ್ತದೆ. ಯಜ್ಞಯಾಗಾದಿಗಳು ಸತ್ಕರ್ಮಗಳು ನಡೆಯುತ್ತವೆ. ಅಂಗದೇಶ ಅಂದರೆ ಪ್ರೆಸೆಂಟ್ ಡೇ ಬೆಂಗಾಲ್ ಮತ್ತು ಮಗಧ ದೇಶ ಇಂದಿನ ಬಿಹಾರ, ಈ ಪ್ರಾಂತ್ಯಗಳಲ್ಲಿ ಕಳ್ಳಕಾಕರ ಒಂದು ಭಯದಿಂದ ಜನರು ಸ್ವಲ್ಪ ಮಟ್ಟಿಗೆ ಚಿಂತೆಗೆ ಒಳಗಾಗ್ತಾರೆ ಅಂತ ಹೇಳಲಾಗಿದೆ ಈ ವರ್ಷದ ಪಂಚಾಂಗದಲ್ಲಿ. ಈ ವರ್ಷದ ರಾಜ ರವಿ ಅಂದರೆ ಸೂರ್ಯ. ಹಾಗಾಗಿ ನಾವು ದೇಶಗಳ ನಡುವೆ ಮತ್ತು ದೇಶದ ಅಧ್ಯಕ್ಷರು ಅಥವಾ ರಾಜರ ನಡುವೆ, ರಾಜರು ಅಂದರೆ ದಿ ಹೆಡ್ ಆಫ್ ದಿ ಸ್ಟೇಟ್, ಅವರ ನಡುವೆ ಒಂದಿಷ್ಟು ವೈಮನಸ್ಸು ಉಂಟಾಗುವಂಥದ್ದನ್ನು ನೋಡಬಹುದು. ಮೇಘಗಳು ಸರಿಯಾಗಿ ಮಳೆಯನ್ನು ಸುರಿಸುವುದಿಲ್ಲ. ಪ್ರಜೆಗಳಿಗೆ ರಾಜರಿಂದ ಅಂದರೆ ಪೊಲಿಟಿಷಿಯನ್ಸ್ನಿಂದ ಮತ್ತು ಅಧಿಕಾರಿಗಳಿಂದ ಮತ್ತು ಶಸ್ತ್ರಗಳಿಂದ ಸ್ವಲ್ಪ ಮಟ್ಟಿನ ಸಮಸ್ಯೆಯನ್ನು ಕಾಣಬಹುದು. ಜೊತೆಗೆ ಅಗ್ನಿಯ ಒಂದು ಅವಘಡಗಳು ಸಹ ಹೆಚ್ಚಾಗಬಹುದು ಅಂತ ಹೇಳಲಾಗಿದೆ. ಈ ವರ್ಷದ ಮಂತ್ರಿಯು ಚಂದ್ರ. ಆ ಚಂದ್ರನು ಒಳ್ಳೆಯ ಮಳೆಯನ್ನು ಕೊಡುವಂತಹ ಸಾಧ್ಯತೆಗಳು ಹೆಚ್ಚು. ಸಸ್ಯಗಳು ಚೆನ್ನಾಗಿ ಫಲವನ್ನು ಕೊಡುತ್ತವೆ. ಜನರು ತಕ್ಕ ಮಟ್ಟಿನ ಕ್ಷೇಮವನ್ನು ಹೊಂದುತ್ತಾರೆ. ಆರೋಗ್ಯ ಸಹ ತಕ್ಕ ಮಟ್ಟಿಗೆ ಸುಧಾರಿಸುವಂತಹ ಸಮಯ ಅಂತ ಹೇಳಬಹುದು. ಈ ವರ್ಷದ ಸೇನಾಧಿಪತಿ ಕೂಡ ರವಿಯೇ ಆಗಿದ್ದಾನೆ. ಹಾಗಾಗಿ ಮತ್ತೆ ಅದೇ ಒಂದು ಸಮಸ್ಯೆ, ದೇಶದ ಹೆಡ್ ಆಫ್ ದಿ ಸ್ಟೇಟ್ಸ್ ಸ್ವಲ್ಪ ಅಷ್ಟಾಗಿ ಒಳ್ಳೆಯ ಒಂದು ಸಂಬಂಧವನ್ನು ಹೊಂದದೆ ಅದು ಸ್ವಲ್ಪ ಮಟ್ಟಿಗೆ ಯುದ್ಧಕ್ಕೆ ಕಾರಣವಾಗಬಹುದು. ಮತ್ತು ಮೇಘಗಳು ಗಾಳಿಯಿಂದ ಚದುರಿಸಲ್ಪಟ್ಟು ಮಳೆಯನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸುರಿಸುತ್ತವೆ. ಭೂಮಿಯಲ್ಲಿ ಕೆಂಪು ಧಾನ್ಯ ಚೆನ್ನಾಗಿ ಫಲಿಸುತ್ತೆ ಅಂತ ಹೇಳಲಾಗಿದೆ. ಈ ವರ್ಷದ ಸಸ್ಯಾಧಿಪತಿ ಬಂದು ಗುರು. ಹಾಗಾಗಿ ಪೈರುಗಳು ಚೆನ್ನಾಗಿ ಬೆಳೆಯುತ್ತವೆ. ಪದಾರ್ಥಗಳಿಗೆ ಸ್ವಲ್ಪ ಬೆಲೆ ಕಡಿಮೆ ಆಗುತ್ತೆ. ಆಮೇಲೆ ಕೊಂಕಣ ಮತ್ತು ಮಗಧ ದೇಶಗಳಲ್ಲಿ ಸಸ್ಯಗಳ ಬೆಳವಣಿಗೆ ಕಡಿಮೆಯಾಗುತ್ತೆ. ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗುವ ಸಾಧ್ಯತೆಗಳು ಇವೆ. ಈ ವರ್ಷದ ಧಾನ್ಯಾಧಿಪತಿ ಬಂದು ಕುಜ. ಖುಷ್ಕಿ ಧಾನ್ಯಗಳು, ಮೊನೆಯುಳ್ಳ ಧಾನ್ಯಗಳು ಕೆಂಪು ಭೂಮಿಯಲ್ಲಿ ಚೆನ್ನಾಗಿ ಫಲಿಸುತ್ತವೆ. ಈ ವರ್ಷದ ಅರ್ಘ್ಯಾಧಿಪತಿ ಸಹ ರವಿಯೇ ಆಗಿದ್ದಾನೆ. ಹೀಗಿರುವಾಗ ಮಳೆ ಕಡಿಮೆಯೇ, ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗುತ್ತೆ. ಪ್ರಜೆಗಳಲ್ಲಿ ಹಸಿವಿನ ಬಾಧೆಯನ್ನು ಸಹ ನಾವು ನೋಡಬಹುದು. ರಾಜರಲ್ಲಿ ಪರಸ್ಪರ ಕ್ರೋಧ ಉಂಟಾಗುವುದು ಹೆಚ್ಚು. ಅಂದರೆ ಡಿಸ್ಅಗ್ರಿಮೆಂಟ್ಸ್ ವಿತ್ ದಿ ಹೆಡ್ ಆಫ್ ದಿ ಸ್ಟೇಟ್ಸ್. ಇಲ್ಲಿ ಸ್ಟೇಟ್ಸ್ ಅಂತ ಹೇಳ್ತಾ ಇದ್ದರೆ ಬೇರೆ ಬೇರೆ ದೇಶಗಳ ಪೊಲಿಟಿಷಿಯನ್ಸ್, ಯಾರು ಹೆಡ್ ಆಫ್ ದಿ ಕಂಟ್ರಿ ಇದ್ದಾರೆ ಅವರ ಮಧ್ಯೆ ವೈಮನಸ್ಸು ಜಾಸ್ತಿ ಇರುತ್ತೆ ಮತ್ತು ಕ್ರೋಧ ಸಹ ಹೆಚ್ಚಾಗ್ಬೋದು ಅಂತ ಹೇಳಲಾಗಿದೆ. ಈ ವರ್ಷದ ಮೇಘಾಧಿಪತಿ ಸಹ ಸೂರ್ಯನೇ ಆಗಿದ್ದಾನೆ. ಇದರಿಂದ ಪ್ರಜೆಗಳಿಗೆ ಭಯ ಹೆಚ್ಚು, ಬೆಳೆ ಕಡಿಮೆ, ಅಲ್ಪವೃಷ್ಟಿ, ಕೆಂಪು ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ. ಈ ಬಾರಿಯ ರಸಾಧಿಪತಿ ಶನೈಶ್ಚರ. ಹಾಗಾಗಿ ಬೆಳೆ ಕಡಿಮೆ ಇರುತ್ತೆ. ರಸ ಪದಾರ್ಥಗಳು ಕ್ಷೀಣಿಸುತ್ತವೆ. ಜನರಲ್ಲಿ ಅಭಿವೃದ್ಧಿ ಉಂಟಾಗುತ್ತದೆ. ಈ ಬಾರಿಯ ನೀರಸಾಧಿಪತಿ ಸಹ ಶನಿಯೇ ಆಗಿದ್ದಾನೆ. ಹಾಗಾಗಿ ಚಿನ್ನ, ಮುತ್ತು, ಶ್ರೀಗಂಧ, ಕರ್ಪೂರ, ಬೆಳ್ಳಿ ಇವುಗಳು ದುರ್ಬಲವಾಗುತ್ತವೆ. ಮತ್ತು ಕಬ್ಬಿಣ, ಸೀಸ,
ತಾಮ್ರ ಇವುಗಳು ಸಮೃದ್ಧಿಯಾಗಿ ದೊರೆಯುತ್ತವೆ. ಈ ವರ್ಷದ ಪಶುನಾಯಕ ಯಮ. ಹಾಗಾಗಿ ಪದಾರ್ಥಗಳಿಗೆ ಬೆಲೆ ಹೆಚ್ಚು ಮತ್ತು ಪಶುಗಳಿಗೆ ಮೇವಿನ ಕೊರತೆಯಿಂದ ಸ್ವಲ್ಪ ಹಾಲು ಕೂಡ ಕಡಿಮೆಯಾಗುತ್ತದೆ. ಪಶುಗಳಿಗೆ ಆರೋಗ್ಯದಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆಗಳು ಸಹ ಕಂಡುಬರುತ್ತದೆ. ಈ ವರ್ಷದಲ್ಲಿ ನಾವು 4 ಗ್ರಹಣಗಳನ್ನು ನೋಡಬಹುದು. ಅದರಲ್ಲಿ 2 ಸೂರ್ಯಗ್ರಹಣ ಮತ್ತು 2 ಚಂದ್ರಗ್ರಹಣ. ಧನ್ಯವಾದಗಳು.